ಒಂದಿನ ನಾವು ಕಾರಲ್ಲಿ ಹೊರಗಡೆ ಹೋಗ್ಬೇಕು ಅಂತ ಹೊರಟಿದ್ವಿ. ಬಟ್ ಕಾರು ಮುಂದಕ್ಕೆ ಹೋಗ್ಲೇ ಇಲ್ಲ. ಬ್ರೇಕ್ ಹಾಕಿ ಕಾರನ್ನ ಮುಂದಕ್ಕೆ ತಗೊಂಡ್ರೆ ಹೇಗಾಗತ್ತೋ ಆ ರೀತಿ ಆಗ್ತಾ ಇತ್ತು. ಕಾರಿನ ಹಿಂದಿನ ಒಂದ್ ವೀಲು ರೊಟೇಟ್ ಆಗ್ತಾನೆ ಇರ್ಲಿಲ್ಲ. ಅದು ಜಾಮ್ ಆಗ್ಬಿಟ್ಟಿತ್ತು. ಉಳಿದ 3 ವೀಲ್ಗಳು ಸರಿಯಾಗೇ ರೊಟೇಟ್ ಆಗ್ತಾ ಇತ್ತು. ಹ್ಯಾಂಡ್ ಬ್ರೇಕ್ ಕೂಡ ರಿಲೀಸ್ ಆಗೇ ಇತ್ತು. ಆದ್ರೂ ಸಹ ಒಂದ್ ವೀಲ್ ರೊಟೇಟ್ ಆಗ್ತಾನೆ ಇರ್ಲಿಲ್ಲ. ನೋಡಿ, ಅಲ್ಲಿ ಟೈರ್ ಉಜ್ಜಿಕೊಂಡು ಹೋಗಿರೋ ಮಾರ್ಕ್ ಕೂಡ ಕಾಣ್ತಾ ಇದೆ. 4-5 ದಿನದ ಹಿಂದೆ ಕಾರನ್ನ ಚೆನ್ನಾಗಿ ವಾಶ್ ಮಾಡಿ ನಿಲ್ಸಿಟ್ಟಿದ್ವಿ. ಬಹುಶಃ ಈ ಕಾರಣಕ್ಕೆ ಒಂದ್ ವೀಲ್ ಜಾಮ್ ಆಗ್ಬಿಟ್ಟಿತ್ತು ಅನ್ಸತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೈವ ಸಂಕಲ್ಪ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ರೀತಿ ಕಾರಿನ ವೀಲು ಜಾಮ್ ಆದಾಗ ಅದನ್ನು ಹೇಗೆ ಈಸಿಯಾಗಿ ರಿಲೀಸ್ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಸೊ ಇವಾಗ ಈ ಜಾಮ್ ಆಗಿರೋ ವೀಲನ್ನು ರಿಮೂವ್ ಮಾಡಿ ಸರಿ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಇದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಸೊ ಬನ್ನಿ, ಹಾಗಿದ್ರೆ ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಈ ವೀಲ್ ಟ್ಯಾಗನ್ನು ಕಟ್ ಮಾಡ್ಕೋಬೇಕು. ಒಂದು ಕಟರ್ನ ಯೂಸ್ ಮಾಡಿಕೊಂಡು ನಾನು ಈ ವೀಲ್ ಟ್ಯಾಗನ್ನು ಕಟ್ ಮಾಡ್ಕೋತೇನೆ. ಆಮೇಲೆ ವೀಲ್ ಕ್ಯಾಪನ್ನು ಈ ರೀತಿ ಸ್ಕ್ರೂ ಡ್ರೈವರ್ ಸಹಾಯದಿಂದ ರಿಮೂವ್ ಮಾಡ್ಕೋಬೇಕು. ಕ್ಯಾಪನ್ನು ರಿಮೂವ್ ಮಾಡ್ಕೊಂಡ್ಮೇಲೆ ಈ 4 ನಟ್ಗಳನ್ನು ಲೂಸ್ ಮಾಡ್ಕೋಬೇಕು. ನಟ್ಗಳನ್ನು ಪೂರ್ತಿಯಾಗಿ ತೆಗೆಬಾರ್ದು, ಲೂಸ್ ಅಷ್ಟೇ ಮಾಡ್ಕೋಬೇಕು. ಆಮೇಲೆ ಈ ರೀತಿ ಜಾಕನ್ನು ಹಾಕಿ ಟಯರನ್ನು ಮೇಲ್ಗಡೆ ಎತ್ಕೋಬೇಕು. ಜಾಕನ್ನು ಈ ರೀತಿ ನಿಧಾನಕ್ಕೆ ರೊಟೇಟ್ ಮಾಡ್ತಾ ಬರಬೇಕು. ಇದನ್ನು ರೊಟೇಟ್ ಮಾಡ್ತಾ ಬಂದಂಗೆ ಟಯರು ಮೇಲ್ಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜಾಕನ್ನು ಎಷ್ಟು ಏರಿಸಬೇಕು ಅಂದರೆ ಈ ಟಯರು ನೆಲದಿಂದ ಸ್ವಲ್ಪ ಮೇಲಕ್ಕೆ ಬಂದರೆ ಸಾಕು, ತುಂಬ ಜಾಸ್ತಿ ಏರಿಸಲಿಕ್ಕೆ ಹೋಗಬಾರ್ದು. ಇವಾಗ ಲೂಸ್ ಮಾಡಿಕೊಂಡಿರೋ ಈ 4 ನಟ್ಗಳನ್ನು ಕಂಪ್ಲೀಟಾಗಿ ರಿಮೂವ್ ಮಾಡ್ಕೋಬೇಕು. ಇವಾಗ ಈ ಟಯರನ್ನು ಈ ರೀತಿ ನಿಧಾನಕ್ಕೆ ತೆಗೆದು ಸೈಡಿಗೆ ಇಟ್ಕೋಬೇಕು. ಇವಾಗ ನೋಡಿ, ಈ ಡ್ರಮ್ಮನ್ನು ರೊಟೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ರೊಟೇಟ್ ಆಗ್ತಾ ಇಲ್ಲ, ಜಾಮ್ ಆಗಿಬಿಟ್ಟಿದೆ. ಇವಾಗ ಒಂದು ಹ್ಯಾಮರ್ನ ತಗೊಂಡು 2 ಬೋಲ್ಟ್ಗಳ ಮಧ್ಯ ಈ ರೀತಿ ಡ್ರಮ್ ಮೇಲೆ ಹೊಡೆಯಬೇಕು. ನೋಡೋಣ ಇವಾಗ ರೊಟೇಟ್ ಆಗುತ್ತಾ ಅಂತ. ಇಲ್ಲ, ಇನ್ನೂ ರೊಟೇಟ್ ಆಗ್ತಾ ಇಲ್ಲ.
ಒಂದು ಕೆಲಸ ಮಾಡ್ತೀನಿ, ಇನ್ನೂ ಒಂದು ಸ್ವಲ್ಪ ದೊಡ್ಡ ಹ್ಯಾಮನ್ನು ತಗೊಂಡು ಹೊಡಿತೇನೆ. ಓಕೆ, ಇವಾಗ ನೋಡಿ ರೊಟೇಟ್ ಆಗ್ತಾ ಇದೆ. ಸೊ ಇವಾಗ ವಾಪಸ್ಸು ಟೈರ್ನ ಫಿಕ್ಸ್ ಮಾಡಬೇಕು. ಫಸ್ಟು ವೀಲ್ನ ಈ ರೀತಿ ಹಾಕ್ಕೊಂಡು 4 ನಟ್ಗಳನ್ನು ಈ ರೀತಿ ಹಾಕ್ಕೋಬೇಕು. ನಟ್ಗಳನ್ನು ಫುಲ್ಲು ಟೈಟ್ ಮಾಡಬಾರ್ದು. ಸ್ಪ್ಯಾನರ್ ಯೂಸ್ ಮಾಡ್ದೇ ಬರಿಗೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಟೈಟ್ ಮಾಡ್ಕೋಬೋದು. ಇವಾಗ ಜಾಕನ್ನು ನಿಧಾನಕ್ಕೆ ಕೆಳಗಡೆ ಇಳಿಸಿ ಅದನ್ನು ಹೊರಗಡೆ ತೆಗೆದಿಟ್ಕೋಬೇಕು. ಇವಾಗ ಸ್ಪ್ಯಾನರ್ ಯೂಸ್ ಮಾಡಿ ಎಲ್ಲ 4 ನಟ್ಗಳನ್ನು ಚೆನ್ನಾಗಿ ಟೈಟ್ ಮಾಡ್ಕೋಬೇಕು. ಎಲ್ಲ ನಟ್ಗಳನ್ನು ಟೈಟ್ ಮಾಡ್ಕೊಂಡಾದ್ಮೇಲೆ ವೀಲ್ ಕ್ಯಾಪನ್ನು ಹಾಕೋಬೇಕು. ವೀಲ್ ಕ್ಯಾಪ್ ಹಾಕೋವಾಗ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಫ್ಲ್ಯಾಟ್ ಪೋರ್ಷನ್ ಇದೆ ಅಲ್ವಾ, ಇದು ಇಲ್ಲಿ ಏರ್ ಹಾಕೋ ಈ ವಾಲ್ವ್ ಹತ್ರ ಬರಬೇಕು. ಈ ರೀತಿ ವೀಲ್ ಕ್ಯಾಪನ್ನು ಇಟ್ಟು ಇದನ್ನು ಸರಿಯಾಗಿ ಪ್ರೆಸ್ ಮಾಡ್ಕೋಬೇಕು. ವೀಲ್ ಕ್ಯಾಪ್ ಟ್ಯಾಗ್ ಇದ್ದರೆ ಅದನ್ನು ಹಾಕೋಬಹುದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಜಾಮ್ ಆಗಿರೋ ಈ ವೀಲನ್ನು ಯಾವುದೇ ಮೆಕ್ಯಾನಿಕ್ ಸಹಾಯ ಇಲ್ಲದೇ ಎಷ್ಟು ಈಸಿಯಾಗಿ ರಿಲೀಸ್ ಮಾಡ್ಬೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.